ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಹಾಕಿ ಸ್ಪಷ್ಟೀಕರಣ ನೀಡೋ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಈ ವೈಟ್ನರ್ ಹಾಕಿರೋ ಪ್ರತಿ ಬಿಡುಗಡೆಯಾಗಿ 4 ದಿನ ಆಗೋಯ್ತು. 4 ದಿನ. ಈ ವೈಟ್ನರ್ ಹಿಂದೆ ಟಾರ್ಚ್ ಬಿಡೋಕೆ 4 ದಿನ ಬೇಕಾ? ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಬಹಳ ಅರ್ಥಪೂರ್ಣವಾದ ಪ್ರಶ್ನೆಯನ್ನ ಇದೀಗ ಮುಂದಿಟ್ರು. ಹಿಂದೆ ಟಾರ್ಚ್ ಹಾಕಿ ವೈಟ್ನರ್ ಹಿಂದೆ ಹಿಂಗೆ ವೈಟ್ನರ್ ಒಳಗಿರೋದು ಇದೇ ರಹಸ್ಯ ಅಂತ ಹೇಳೋಕೆ 4 ದಿನ ಬೇಕಾಯ್ತು. ಮತ್ತೆ ದಿಕ್ಕು ತಪ್ಪಿಸೋದಕ್ಕೆ ಹೋಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಗಲಾಕೊಂಡ್ಬಿಟ್ರ. ಹಗರಣದ ಆರೋಪ ಬಂದಾಗಲೇ ಇದನ್ನು ಮಾಡಬಹುದಾಗಿತ್ತು. ಇಷ್ಟು ದಿನ ತೆಗೆದುಕೊಂಡು ಟಾರ್ಚ್ ಬಿಟ್ಟು ವಿಡಿಯೋ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ನೋಡಿ ಸಾಕ್ಷಿ, ವಿರೋಧ ಪಕ್ಷದ ನಾಯಕರೇ ಇದೇ ಸಾಕ್ಷಿ, ಮಾಧ್ಯಮಗಳೇ ಇದೇ ಸಾಕ್ಷಿ, ಮತದಾರರೇ ನೋಡಿ ಸಾಕ್ಷಿ ಅಂತ ಹೇಳಿ ಇಂಥದ್ದೊಂದು ವಿಡಿಯೋ ಹಾಕ್ಲಿಕ್ಕೆ 4 ದಿನಗಳ ಸಮಯ ಹಿಡಿತಾ. ಈಗ 4 ದಿನದ ನಂತರ ಮಾಡಿರೋದಾದ್ರೂ ಎಂತ ಘನಕಾರ್ಯ? ತಾವೇ ಒಪ್ಕೊಂಡಂಗಾಗೋಯ್ತು. ಹೌದು, ಮೂಢ ದಾಖಲೆಗಳಿಗೆ ವೈಟ್ನರ್ ಹಾಕಿ ತಿದ್ದೋ ಪ್ರಯತ್ನ ಮಾಡಲಾಗಿರೋದು ನಿಜ. ಇದು ಆರೋಪ ಅಲ್ಲ, ಸತ್ಯ. 60 ರೂಪಾಯಿ ವೈಟ್ನರ್ ಹಾಕಿ 62 ಕೋಟಿ ಕಾಂಪನ್ಸೇಷನ್ ಕೇಳಿದ್ದು ನಿಜ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಒಪ್ಪಿಕೊಂಡಂತಾಯ್ತಿಲ್ಲಿ. 60 ರೂಪಾಯಿ ವೈಟ್ನರ್, 160 ರೂಪಾಯಿ ಟಾರ್ಚ್. ಇಷ್ಟರಲ್ಲಿ 62 ಕೋಟಿ ಬೆಲೆ ಬಾಳುವ ಸೈಟನ್ನ ನಾವು ಕಾಂಪನ್ಸೇಷನ್ ಆಗಿ ಪಡೆದದ್ದು ಸತ್ಯ ಅಂತ ಹೇಳಿ ಪ್ರೂವ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ವಿಡಿಯೋ ಗಮನಿಸ್ತಾ ಇದ್ದೀರಿ. ವೈಟ್ನರ್ ಹಿಂದೆ ಟಾರ್ಚ್ ಬಿಡಲಿಕ್ಕೆ ತೆಗೆದುಕೊಂಡ ದಿನ ಸಮಯ ಬರೋಬ್ಬರಿ 4 ದಿನಗಳ ಸಮಯವನ್ನ ಪಡೆದುಕೊಂಡು ಟಾರ್ಚ್ ಲೈಟ್ನಲ್ಲಿ ಆ ವೈಟ್ನರ್ ಹಿಂದಿರುವ ರಹಸ್ಯ ಏನು ಅನ್ನೋದನ್ನ ಬಯಲು ಮಾಡಿ ಈ ಮೂಢ ವಿಚಾರಕ್ಕೆ ಸಂಬಂಧಪಟ್ಟ ಅತ್ಯಂತ ದೊಡ್ಡ ಇನ್ವೆಸ್ಟಿಗೇಷನ್ ಮಾಡಿ ಅದನ್ನ ರಾಜ್ಯದ ಜನರ ಮುಂದೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಈಗ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರು ಲೈವ್ ಅಲ್ಲಿ ಹೇಳ್ಬಿಟ್ರು, ಲಕ್ಷ್ಮಣ್ ಅವ್ರ ಪಾತ್ರ ಇರಬಹುದು, ವಕ್ತಾರರು, ಕಾಂಗ್ರೆಸ್ನ ವಕ್ತಾರರು ಮೈಸೂರು ವಲಯಕ್ಕೆ, ಹಾಗೆ ಹಿಂದೆ ಲೋಕಸಭಾ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಿದವರು, ಅವ್ರ ವಾಯ್ಸ್ ಇದ್ದಂಗಿದೆ ಅಂತ ಹೇಳಿ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರು ರಿಪಬ್ಲಿಕ್ ಕನ್ನಡದಲ್ಲಿ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ನಾವು ರಿಪಬ್ಲಿಕ್ ಕನ್ನಡ ಜವಾಬ್ದಾರಿಯುತ ಮಾಧ್ಯಮವಾಗಿ ಒನ್ ಸೈಡ್ ಸುದ್ದಿಯನ್ನು ಪ್ರಸಾರ ಮಾಡೋದು ಬೇಡ ಅಂತ ಹೇಳಿ ಲಕ್ಷ್ಮಣ್ ಅವರ ದೂರವಾಣಿಗೆ, ಅವರ ಮೊಬೈಲ್ಗೆ ಸತತವಾಗಿ ಕರೆ ಮಾಡ್ತಿದ್ದೀವಿ. ರಿಂಗ್ ಆಗ್ತಿದೆ, ಪಿಕ್ ಮಾಡ್ತಿಲ್ಲ ಲಕ್ಷ್ಮಣ್ ಸಾಹೇಬ್ರು. ಅನುಮಾನ ಇದೀಗ ಲಕ್ಷ್ಮಣ್ ಅವ್ರ ಮೇಲೆ ಬಂದಿದೆ. ಈ ವಿಡಿಯೋ ಮುಖ್ಯಮಂತ್ರಿಗಳು ಪೋಸ್ಟ್ ಮಾಡಿರುವ ಈ ವಿಡಿಯೋವನ್ನ ರೆಕಾರ್ಡ್ ಮಾಡಿಸಿರೋದು ಲಕ್ಷ್ಮಣ್ ಅವರೇನಾ? ಉತ್ತರ ಕೊಡಬೇಕಾಗಿದೆ. ಇದೀಗ ಲಕ್ಷ್ಮಣ್ ಅವರು ಕರೆ ಮಾಡಿದ್ರೆ ಲಕ್ಷ್ಮಣ್ ಅವರ ಕಡೆಯಿಂದ ಪ್ರತಿಕ್ರಿಯೆ ಇಲ್ಲ. ಪಕ್ಕ ಪಾಲಿಟಿಕ್ಸ್ನಲ್ಲಿ ಈಗೊಂದು ಬ್ರೇಕ್ನ ಸಮಯ. ಬ್ರೇಕ್ ಆದ ನಂತರ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಹಾಕಿ ಸ್ಪಷ್ಟೀಕರಣ ನೀಡೋ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಈ ವೈಟ್ನರ್ ಹಾಕಿರೋ ಪ್ರತಿ ಬಿಡುಗಡೆಯಾಗಿ 4 ದಿನ ಆಗೋಯ್ತು. 4 ದಿನ. ಈ ವೈಟ್ನರ್ ಹಿಂದೆ ಟಾರ್ಚ್ ಬಿಡೋಕೆ 4 ದಿನ ಬೇಕಾ? ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಬಹಳ ಅರ್ಥಪೂರ್ಣವಾದ ಪ್ರಶ್ನೆಯನ್ನ ಇದೀಗ ಮುಂದಿಟ್ರು. ಹಿಂದೆ ಟಾರ್ಚ್ ಹಾಕಿ ವೈಟ್ನರ್ ಹಿಂದೆ ಹಿಂಗೆ ವೈಟ್ನರ್ ಒಳಗಿರೋದು ಇದೇ ರಹಸ್ಯ ಅಂತ ಹೇಳೋಕೆ 4 ದಿನ ಬೇಕಾಯ್ತು. ಮತ್ತೆ ದಿಕ್ಕು ತಪ್ಪಿಸೋದಕ್ಕೆ ಹೋಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಗಲಾಕೊಂಡ್ಬಿಟ್ರ. ಹಗರಣದ ಆರೋಪ ಬಂದಾಗಲೇ ಇದನ್ನು ಮಾಡಬಹುದಾಗಿತ್ತು. ಇಷ್ಟು ದಿನ ತೆಗೆದುಕೊಂಡು ಟಾರ್ಚ್ ಬಿಟ್ಟು ವಿಡಿಯೋ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ನೋಡಿ ಸಾಕ್ಷಿ, ವಿರೋಧ ಪಕ್ಷದ ನಾಯಕರೇ ಇದೇ ಸಾಕ್ಷಿ, ಮಾಧ್ಯಮಗಳೇ ಇದೇ ಸಾಕ್ಷಿ, ಮತದಾರರೇ ನೋಡಿ ಸಾಕ್ಷಿ ಅಂತ ಹೇಳಿ ಇಂಥದ್ದೊಂದು ವಿಡಿಯೋ ಹಾಕ್ಲಿಕ್ಕೆ 4 ದಿನಗಳ ಸಮಯ ಹಿಡಿತಾ. ಈಗ 4 ದಿನದ ನಂತರ ಮಾಡಿರೋದಾದ್ರೂ ಎಂತ ಘನಕಾರ್ಯ? ತಾವೇ ಒಪ್ಕೊಂಡಂಗಾಗೋಯ್ತು. ಹೌದು, ಮೂಢ ದಾಖಲೆಗಳಿಗೆ ವೈಟ್ನರ್ ಹಾಕಿ ತಿದ್ದೋ ಪ್ರಯತ್ನ ಮಾಡಲಾಗಿರೋದು ನಿಜ. ಇದು ಆರೋಪ ಅಲ್ಲ, ಸತ್ಯ. 60 ರೂಪಾಯಿ ವೈಟ್ನರ್ ಹಾಕಿ 62 ಕೋಟಿ ಕಾಂಪನ್ಸೇಷನ್ ಕೇಳಿದ್ದು ನಿಜ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಒಪ್ಪಿಕೊಂಡಂತಾಯ್ತಿಲ್ಲಿ. 60 ರೂಪಾಯಿ ವೈಟ್ನರ್, 160 ರೂಪಾಯಿ ಟಾರ್ಚ್. ಇಷ್ಟರಲ್ಲಿ 62 ಕೋಟಿ ಬೆಲೆ ಬಾಳುವ ಸೈಟನ್ನ ನಾವು ಕಾಂಪನ್ಸೇಷನ್ ಆಗಿ ಪಡೆದದ್ದು ಸತ್ಯ ಅಂತ ಹೇಳಿ ಪ್ರೂವ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ವಿಡಿಯೋ ಗಮನಿಸ್ತಾ ಇದ್ದೀರಿ. ವೈಟ್ನರ್ ಹಿಂದೆ ಟಾರ್ಚ್ ಬಿಡಲಿಕ್ಕೆ ತೆಗೆದುಕೊಂಡ ದಿನ ಸಮಯ ಬರೋಬ್ಬರಿ 4 ದಿನಗಳ ಸಮಯವನ್ನ ಪಡೆದುಕೊಂಡು ಟಾರ್ಚ್ ಲೈಟ್ನಲ್ಲಿ ಆ ವೈಟ್ನರ್ ಹಿಂದಿರುವ ರಹಸ್ಯ ಏನು ಅನ್ನೋದನ್ನ ಬಯಲು ಮಾಡಿ ಈ ಮೂಢ ವಿಚಾರಕ್ಕೆ ಸಂಬಂಧಪಟ್ಟ ಅತ್ಯಂತ ದೊಡ್ಡ
ಇನ್ವೆಸ್ಟಿಗೇಷನ್ ಮಾಡಿ ಅದನ್ನ ರಾಜ್ಯದ ಜನರ ಮುಂದೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಈಗ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರು ಲೈವ್ ಅಲ್ಲಿ ಹೇಳ್ಬಿಟ್ರು, ಲಕ್ಷ್ಮಣ್ ಅವ್ರ ಪಾತ್ರ ಇರಬಹುದು, ವಕ್ತಾರರು, ಕಾಂಗ್ರೆಸ್ನ ವಕ್ತಾರರು ಮೈಸೂರು ವಲಯಕ್ಕೆ, ಹಾಗೆ ಹಿಂದೆ ಲೋಕಸಭಾ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಿದವರು, ಅವ್ರ ವಾಯ್ಸ್ ಇದ್ದಂಗಿದೆ ಅಂತ ಹೇಳಿ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರು ರಿಪಬ್ಲಿಕ್ ಕನ್ನಡದಲ್ಲಿ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ನಾವು ರಿಪಬ್ಲಿಕ್ ಕನ್ನಡ ಜವಾಬ್ದಾರಿಯುತ ಮಾಧ್ಯಮವಾಗಿ ಒನ್ ಸೈಡ್ ಸುದ್ದಿಯನ್ನು ಪ್ರಸಾರ ಮಾಡೋದು ಬೇಡ ಅಂತ ಹೇಳಿ ಲಕ್ಷ್ಮಣ್ ಅವರ ದೂರವಾಣಿಗೆ, ಅವರ ಮೊಬೈಲ್ಗೆ ಸತತವಾಗಿ ಕರೆ ಮಾಡ್ತಿದ್ದೀವಿ. ರಿಂಗ್ ಆಗ್ತಿದೆ, ಪಿಕ್ ಮಾಡ್ತಿಲ್ಲ ಲಕ್ಷ್ಮಣ್ ಸಾಹೇಬ್ರು. ಅನುಮಾನ ಇದೀಗ ಲಕ್ಷ್ಮಣ್ ಅವ್ರ ಮೇಲೆ ಬಂದಿದೆ. ಈ ವಿಡಿಯೋ ಮುಖ್ಯಮಂತ್ರಿಗಳು ಪೋಸ್ಟ್ ಮಾಡಿರುವ ಈ ವಿಡಿಯೋವನ್ನ ರೆಕಾರ್ಡ್ ಮಾಡಿಸಿರೋದು ಲಕ್ಷ್ಮಣ್ ಅವರೇನಾ? ಉತ್ತರ ಕೊಡಬೇಕಾಗಿದೆ. ಇದೀಗ ಲಕ್ಷ್ಮಣ್ ಅವರು ಕರೆ ಮಾಡಿದ್ರೆ ಲಕ್ಷ್ಮಣ್ ಅವರ ಕಡೆಯಿಂದ ಪ್ರತಿಕ್ರಿಯೆ ಇಲ್ಲ. ಪಕ್ಕ ಪಾಲಿಟಿಕ್ಸ್ನಲ್ಲಿ ಈಗೊಂದು ಬ್ರೇಕ್ನ ಸಮಯ. ಬ್ರೇಕ್ ಆದ ನಂತರ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಹಾಕಿ ಸ್ಪಷ್ಟೀಕರಣ ನೀಡೋ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಈ ವೈಟ್ನರ್ ಹಾಕಿರೋ ಪ್ರತಿ ಬಿಡುಗಡೆಯಾಗಿ 4 ದಿನ ಆಗೋಯ್ತು. 4 ದಿನ. ಈ ವೈಟ್ನರ್ ಹಿಂದೆ ಟಾರ್ಚ್ ಬಿಡೋಕೆ 4 ದಿನ ಬೇಕಾ? ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಬಹಳ ಅರ್ಥಪೂರ್ಣವಾದ ಪ್ರಶ್ನೆಯನ್ನ ಇದೀಗ ಮುಂದಿಟ್ರು. ಹಿಂದೆ ಟಾರ್ಚ್ ಹಾಕಿ ವೈಟ್ನರ್ ಹಿಂದೆ ಹಿಂಗೆ ವೈಟ್ನರ್ ಒಳಗಿರೋದು ಇದೇ ರಹಸ್ಯ ಅಂತ ಹೇಳೋಕೆ 4 ದಿನ ಬೇಕಾಯ್ತು. ಮತ್ತೆ ದಿಕ್ಕು ತಪ್ಪಿಸೋದಕ್ಕೆ ಹೋಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಗಲಾಕೊಂಡ್ಬಿಟ್ರ. ಹಗರಣದ ಆರೋಪ ಬಂದಾಗಲೇ ಇದನ್ನು ಮಾಡಬಹುದಾಗಿತ್ತು. ಇಷ್ಟು ದಿನ ತೆಗೆದುಕೊಂಡು ಟಾರ್ಚ್ ಬಿಟ್ಟು ವಿಡಿಯೋ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ, ನೋಡಿ ಸಾಕ್ಷಿ, ವಿರೋಧ ಪಕ್ಷದ ನಾಯಕರೇ ಇದೇ ಸಾಕ್ಷಿ, ಮಾಧ್ಯಮಗಳೇ ಇದೇ ಸಾಕ್ಷಿ, ಮತದಾರರೇ ನೋಡಿ ಸಾಕ್ಷಿ ಅಂತ ಹೇಳಿ ಇಂಥದ್ದೊಂದು ವಿಡಿಯೋ ಹಾಕ್ಲಿಕ್ಕೆ 4 ದಿನಗಳ ಸಮಯ ಹಿಡಿತಾ? ಈಗ 4 ದಿನದ ನಂತರ ಮಾಡಿರೋದಾದ್ರೂ ಎಂತ ಘನಕಾರ್ಯ? ತಾವೇ ಒಪ್ಕೊಂಡಂಗಾಗೋಯ್ತು. ಹೌದು, ಮೂಢ ದಾಖಲೆಗಳಿಗೆ ವೈಟ್ನರ್ ಹಾಕಿ ತಿದ್ದೋ ಪ್ರಯತ್ನ ಮಾಡಲಾಗಿರೋದು ನಿಜ. ಇದು ಆರೋಪ ಅಲ್ಲ, ಸತ್ಯ. 60 ರೂಪಾಯಿ ವೈಟ್ನರ್ ಹಾಕಿ 62 ಕೋಟಿ ಕಾಂಪನ್ಸೇಷನ್ ಕೇಳಿದ್ದು ನಿಜ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಒಪ್ಪಿಕೊಂಡಂತಾಯ್ತಿಲ್ಲ. 60 ರೂಪಾಯಿ ವೈಟ್ನರ್, 160 ರೂಪಾಯಿ ಟಾರ್ಚ್. ಇಷ್ಟರಲ್ಲಿ 62 ಕೋಟಿ ಬೆಲೆ ಬಾಳುವ ಸೈಟನ್ನ ನಾವು ಕಾಂಪನ್ಸೇಷನ್ ಆಗಿ ಪಡೆದದ್ದು ಸತ್ಯ ಅಂತ ಹೇಳಿ ಪ್ರೂವ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ವಿಡಿಯೋ ಗಮನಿಸ್ತಾ ಇದ್ದೀರಿ. ವೈಟ್ನರ್ ಹಿಂದೆ ಟಾರ್ಚ್ ಬಿಡಲಿಕ್ಕೆ ತೆಗೆದುಕೊಂಡ ದಿನ ಸಮಯ ಬರೋಬ್ಬರಿ 4 ದಿನಗಳ ಸಮಯವನ್ನ ಪಡೆದುಕೊಂಡು ಟಾರ್ಚ್ ಲೈಟ್ನಲ್ಲಿ ಆ ವೈಟ್ನರ್ ಹಿಂದಿರುವ ರಹಸ್ಯ ಏನು ಅನ್ನೋದನ್ನ ಬಯಲು ಮಾಡಿ ಈ ಮೂಢ ವಿಚಾರಕ್ಕೆ ಸಂಬಂಧಪಟ್ಟ ಅತ್ಯಂತ ದೊಡ್ಡ ಇನ್ವೆಸ್ಟಿಗೇಷನ್ ಮಾಡಿ ಅದನ್ನ ರಾಜ್ಯದ ಜನರ ಮುಂದೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಈಗ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರು ಲೈವ್ ಅಲ್ಲಿ ಹೇಳ್ಬಿಟ್ರು, ಲಕ್ಷ್ಮಣ್ ಅವ್ರ ಪಾತ್ರ ಇರಬಹುದು, ವಕ್ತಾರರು, ಕಾಂಗ್ರೆಸ್ನ ವಕ್ತಾರರು ಮೈಸೂರು ವಲಯಕ್ಕೆ, ಹಾಗೆ ಹಿಂದೆ ಲೋಕಸಭಾ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಿದವರು, ಅವ್ರ ವಾಯ್ಸ್ ಇದ್ದಂಗಿದೆ ಅಂತ ಹೇಳಿ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರು ರಿಪಬ್ಲಿಕ್ ಕನ್ನಡದಲ್ಲಿ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ನಾವು ರಿಪಬ್ಲಿಕ್ ಕನ್ನಡ ಜವಾಬ್ದಾರಿಯುತ ಮಾಧ್ಯಮವಾಗಿ ಒನ್ ಸೈಡ್ ಸುದ್ದಿಯನ್ನು ಪ್ರಸಾರ ಮಾಡೋದು ಬೇಡ ಅಂತ ಹೇಳಿ ಲಕ್ಷ್ಮಣ್ ಅವರ ದೂರವಾಣಿಗೆ, ಅವರ ಮೊಬೈಲ್ಗೆ ಸತತವಾಗಿ ಕರೆ ಮಾಡ್ತಿದ್ದೀವಿ. ರಿಂಗ್ ಆಗ್ತಿದೆ, ಪಿಕ್ ಮಾಡ್ತಿಲ್ಲ ಲಕ್ಷ್ಮಣ್ ಸಾಹೇಬ್ರು. ಅನುಮಾನ ಇದೀಗ ಲಕ್ಷ್ಮಣ್ ಅವ್ರ ಮೇಲೆ ಬಂದಿದೆ. ಈ ವಿಡಿಯೋ ಮುಖ್ಯಮಂತ್ರಿಗಳು ಪೋಸ್ಟ್ ಮಾಡಿರುವ ಈ ವಿಡಿಯೋವನ್ನ ರೆಕಾರ್ಡ್ ಮಾಡಿಸಿರೋದು ಲಕ್ಷ್ಮಣ್ ಅವರೇನಾ? ಉತ್ತರ ಕೊಡಬೇಕಾಗಿದೆ. ಇದೀಗ ಲಕ್ಷ್ಮಣ್ ಅವರು ಕರೆ ಮಾಡಿದ್ರೆ ಲಕ್ಷ್ಮಣ್ ಅವರ ಕಡೆಯಿಂದ ಪ್ರತಿಕ್ರಿಯೆ ಇಲ್ಲ. ಪಕ್ಕ ಪಾಲಿಟಿಕ್ಸ್ನಲ್ಲಿ ಈಗೊಂದು ಬ್ರೇಕ್ನ ಸಮಯ. ಬ್ರೇಕ್ ಆದ ನಂತರ